ನೀವು ಯಾವತ್ತಾದರೂ ರೋಗಿಯೇ ಇಲ್ಲದ ಹಾಸ್ಪಿಟಲ್ ನೋಡಿದ್ದೀರಾ? ಅಲ್ಲಿನ ಬೆಡ್ಗಳ ಮೇಲೆ ಮನುಷ್ಯರು ಇರ್ತಾ ಇರಲಿಲ್ಲ, ಕೇವಲ ಫೈಲ್ಗಳು ಇರ್ತಾ ಇದ್ದವು. ಆ ಫೈಲ್ಗಳಲ್ಲಿ ರೋಗಿಗಳು ಸಾಯ್ತಾ ಇದ್ದರು ಮತ್ತು ಗುಣವಾಗ್ತಿದ್ದರು ಮತ್ತು ಲಕ್ಷಾಂತರ ರೂಪಾಯಿ ಹಣ ಹಾಸ್ಪಿಟಲ್ಗೆ ಹರಿಯುತ್ತಾ ಇತ್ತು. 2026ರಲ್ಲಿ ಹರಿಯಾಣ ಪೊಲೀಸರು ಭೇದಿಸಿದ ಈ ಪ್ರಕರಣ ಕೇವಲ ಹಣದ ವಂಚನೆಯಲ್ಲ, ಇದು ಬದುಕಿರುವ ಮನುಷ್ಯರನ್ನು ಭೂತಗಳನ್ನಾಗಿ ಮಾಡಿದ ಮಾಸ್ಟರ್ ಮೈಂಡ್ ಸ್ಕ್ಯಾಮ್. ಇಂದು ಈ ವಿಡಿಯೋದಲ್ಲಿ ನಾವು ಗ್ಯಾಲಕ್ಸಿ ಒನ್ ಹಾಸ್ಪಿಟಲ್ನ ಕರಾಳ ಸತ್ಯವನ್ನು ಅನಾವರಣ ಮಾಡುತ್ತೇನೆ. ಎಲ್ಲವೂ ಶುರುವಾಗಿದ್ದು ಗುರುಗಾಂವ್ನ ಫಾರೂಕ್ ನಗರದಿಂದ. ಅಲ್ಲಿ ಎಸ್ ಯಾದವ್ ಎಂಬುವವರು ಗ್ಯಾಲಕ್ಸಿ ಒನ್ ಮತ್ತು ಇನ್ನು ಕೆಲವು ಆಸ್ಪತ್ರೆಗಳನ್ನು ನಡೆಸ್ತಾ ಇದ್ದ. ಅಲ್ಲಿನ ಜನರಿಗೆ ಆತ ಒಬ್ಬ ಪ್ರಭಾವಿ ಡಾಕ್ಟರ್ ರೀತಿ ಕಾಣಿಸಿಕೊಂಡಿದ್ದನು. ಈ ಸ್ಕ್ಯಾಮ್ ಬಗ್ಗೆ ಪೊಲೀಸರಿಗೆ ಯಾವ ರೀತಿ ತಿಳಿತಾ ಅಂದರೆ, ಪೊಲೀಸ್ ಫೇಕ್ ಡಿಗ್ರಿಗಳ ಬಗ್ಗೆ ತನಿಖೆ ನಡೆಸಲು ಹೋಗಿ ಈ ಸ್ಕ್ಯಾಮ್ ಬಗ್ಗೆ ಸುಳಿವು ಸಿಗುತ್ತದೆ. ತನಿಖೆ ಮಾಡಿದಾಗ ಗೊತ್ತಾಗಿದ್ದು ಏನೆಂದರೆ, ಯಾದವ್ ಹಾಕಿಕೊಂಡಿದ್ದ MBBS ಮತ್ತು MD ಸರ್ಟಿಫಿಕೇಟ್ಗಳು ಕೂಡ ಫೇಕ್ ಆಗಿರುತ್ತೆ. ಒಬ್ಬ ಫೇಕ್ ಡಾಕ್ಟರ್ ಇಷ್ಟೊಂದು ದೊಡ್ಡ ಹಾಸ್ಪಿಟಲನ್ನು ಇಷ್ಟು ವರ್ಷಗಟ್ಟಲೆ ಹೇಗೆ ನಡೆಸಲು ಸಾಧ್ಯವಾಯಿತು? ಈತನ ಹಿಂದೆ ಯಾರಿದ್ದರು ಎಂಬುದು ತನಿಖೆಯ ಮೊದಲ ಪ್ರಶ್ನೆಯಾಗಿತ್ತು. 2026 ಫೆಬ್ರವರಿಯಲ್ಲಿ ಹರಿಯಾಣ CM ಫ್ಲೈಯಿಂಗ್ ಸ್ಕ್ವಾಡ್ ಜೊತೆ ಮತ್ತು ಸೈಬರ್ ಕ್ರೈಮ್ ಮತ್ತು ಆರೋಗ್ಯ ಇಲಾಖೆಯ 20ಕ್ಕೂ ಹೆಚ್ಚು ಅಧಿಕಾರಿಗಳು ಏಕಕಾಲಕ್ಕೆ ಹಾಸ್ಪಿಟಲ್ನ ರೈಡ್ ಮಾಡ್ತಾರೆ. ಅಧಿಕಾರಿಗಳು ಹಾಸ್ಪಿಟಲ್ಗೆ ಹೋಗಿ ನುಗ್ಗಿದಾಗ ಅಲ್ಲಿ ಕೇವಲ 5 ಮತ್ತು 6 ಜನ ರೋಗಿಗಳು ಇರ್ತಾರೆ. ಆದರೆ ಆಸ್ಪತ್ರೆಯ ದಾಖಲಾತಿಯಲ್ಲಿ ನೋಡಿದಾಗ ಅಲ್ಲಿ 50ಕ್ಕೂ ಹೆಚ್ಚು ಜನ ಅಡ್ಮಿಟ್ ಆಗಿದ್ದಾರೆಂದು ತೋರಿಸ್ತಾರೆ. ಪೊಲೀಸರು ವಾರ್ಡ್ಗಳಿಗೆ ಹೋಗಿ ನೋಡ್ತಾರೆ, ಆದರೆ ಅಲ್ಲಿ ಎಲ್ಲ ಬೆಡ್ಗಳು ಖಾಲಿ ಇದೆ. ಇದು ಹಾಸ್ಪಿಟಲ್ನ ಅಥವಾ ಫೈಲ್ಗಳನ್ನು ಮ್ಯಾನುಫ್ಯಾಕ್ಚರಿಂಗ್ ಮಾಡುವ ಯೂನಿಟಾ ಎಂದು ಪೊಲೀಸರಿಗೆ ಅನುಮಾನ ಶುರುವಾಗುತ್ತೆ. ಈ ಹಗರಣದ ಬ್ಲೂ ಪ್ರಿಂಟ್. ಮೊದಲಿಗೆ ಯಾದವ್ನ ಏಜೆಂಟ್ಗಳು ಹಳ್ಳಿಗಳಿಗೆ ಹೋಗಿ ಆರೋಗ್ಯ ವಿಮೆ ಮಾಡಿಕೊಡ್ತೇವೆ ಎಂದು ಹೇಳಿ ಬಡ ಜನರ ಆಧಾರ್ ಕಾರ್ಡ್ ಮತ್ತು ಅವರ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡುತ್ತಿದ್ದರು. ಆಮೇಲೆ ಒಬ್ಬ ವ್ಯಕ್ತಿಗೆ ಏನೂ ಆಗದಿದ್ದರೂ ಆತನ ಹೆಸರಲ್ಲಿ ಹೃದಯದ ಶಸ್ತ್ರಚಿಕಿತ್ಸೆ ಅಥವಾ ದೊಡ್ಡ ಆಕ್ಸಿಡೆಂಟ್ ಕತೆ ಸೃಷ್ಟಿಸಿ ಅಡ್ಮಿಷನ್ ಪೇಪರ್ ತಯಾರಿಸಿ ಅದರ ಮೇಲೆ ಎಲ್ಲ ಫೇಕ್ ಕ್ರಿಯೇಟ್ ಮಾಡುತ್ತಿದ್ದರು. ಈ ತನಿಖೆ ಭೇದಿಸಿದ ಪೊಲೀಸರಿಗೆ ಇವರು 10ರಿಂದ 20 ಫೇಕ್ ಮಾಡಿಲ್ಲ, ಬರೋಬ್ಬರಿ 100ಕ್ಕೂ ಹೆಚ್ಚು ಫೇಕ್ ಡಾಕ್ಯುಮೆಂಟ್ ಕ್ರಿಯೇಟ್ ಮಾಡಿ ಹಣ ದೋಚುತ್ತಾ ಇದ್ದರು. ಪೊಲೀಸರಿಗೆ ಈ ರೈಡ್ನಲ್ಲಿ 60ಕ್ಕೂ ಹೆಚ್ಚು ಫೇಕ್ ಇನ್ಶೂರೆನ್ಸ್ ಫೈಲ್ಗಳು ಸಿಗುತ್ತವೆ. ಪ್ರತಿಯೊಂದು ಫೈಲ್ನಲ್ಲಿ ನಕಲಿ ಲ್ಯಾಬ್ ರಿಪೋರ್ಟ್ಸ್, ಫೇಕ್ ಮೆಡಿಸನ್ ಬಿಲ್ಸ್ ಮತ್ತು ಸತ್ತ ವ್ಯಕ್ತಿಯು ಬದುಕಿ ಬಂದಂತೆ ರಿಪೋರ್ಟ್ ಬರೆಯಲಾಗುತ್ತಿತ್ತು. ಈ ಸ್ಕ್ಯಾಮ್ ಬರೀ ಹಾಸ್ಪಿಟಲ್ಗಳಿಂದ ಮಾಡಲು ಸಾಧ್ಯವಿಲ್ಲ, ಇದಕ್ಕೆ ಇನ್ಶೂರೆನ್ಸ್ ಕಂಪನಿಗಳ ಏಜೆಂಟ್ಗಳು ಸಪೋರ್ಟ್ ಮಾಡಿರ್ತಾರೆ. ಈ ಹಗರಣದಲ್ಲಿ ಬರೀ ಯಾದವ್ ಮಾತ್ರ ಇರಲಿಲ್ಲ. ಪೊಲೀಸರ ತನಿಖೆಯಲ್ಲಿ 25ಕ್ಕೂ ಹೆಚ್ಚು ಇನ್ಶೂರೆನ್ಸ್ ಕಂಪನಿಗಳ ಹೆಸರು ಕೇಳಿಬಂದವು. ಸಾಮಾನ್ಯವಾಗಿ ಇನ್ಶೂರೆನ್ಸ್ ಕ್ಲೈಮ್ ಮಾಡುವಾಗ ಕಂಪನಿಯಿಂದ ಇನ್ವೆಸ್ಟಿಗೇಟರ್ ಬರ್ತಾರೆ, ಆದರೆ ಈ ಹಗರಣದಲ್ಲಿ ಇನ್ವೆಸ್ಟಿಗೇಟರ್ಗಳೇ ಆಸ್ಪತ್ರೆಗಳ ಜೊತೆ ಸೇರಿಕೊಂಡು ಬಾರದ ರೋಗಿಯನ್ನು ಬಂದಿದ್ದಾನೆ ಎಂದು ಸರ್ಟಿಫೈ ಮಾಡಿ ದೊಡ್ಡ ಮಟ್ಟದ ಲಂಚ ಕೈಬದಲಾಗುತ್ತಿತ್ತು. ಇದನ್ನು ಕಂಡ ಪೊಲೀಸರು ದ್ವಾರಕಾ ಮತ್ತು ಗುರ್ಗಾಂವ್ನ ಸುತ್ತಮುತ್ತ ಇದ್ದ ಯಾದವ್ನ ಇತರ 4 ಹಾಸ್ಪಿಟಲ್ಗಳನ್ನು ಪತ್ತೆ ಮಾಡಿದರು. ಇವುಗಳಲ್ಲಿ ಹಲವು ಹಾಸ್ಪಿಟಲ್ ಹೆಸರಿಗೆ ಮಾತ್ರ ಇದ್ದವು, ಒಳಗೆ ಚಿಕಿತ್ಸೆ ನೀಡಲು ಸರಿಯಾದ ಫೆಸಿಲಿಟೀಸ್ ಕೂಡ ಇರಲಿಲ್ಲ. ಅಲ್ಲಿ ಪೊಲೀಸರು ಹಾಸ್ಪಿಟಲ್ನ ಸ್ವಪ್ನ ವರ್ಷ ಮತ್ತು ಗೌರವ್ ಎಂಬುವವರನ್ನು ಬಂಧಿಸುತ್ತಾರೆ. ಇವರು ಫೋಟೋಶಾಪ್ನಲ್ಲಿ ಹೇಗೆ ಫೇಕ್ ಲ್ಯಾಬ್ ರಿಪೋರ್ಟ್ಗಳನ್ನು ಮಾಡುತ್ತಿದ್ದೆವು ಎಂದು ಒಪ್ಪಿಕೊಳ್ತಾರೆ. ಈ ಬಾರಿ ಸರ್ಕಾರ ಹಳೆಯ ಕಾನೂನಿನ ಬದಲಾಗಿ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ ಅಡಿಯಲ್ಲಿ ಕೇಸ್ ದಾಖಲಿಸಿ, ಇದರ ವಿಶೇಷತೆ ಎಂದರೆ ವಂಚನೆ ಮಾಡಿದ ಹಣದಿಂದ ಖರೀದಿಸಿದ ಆಸ್ತಿಗಳನ್ನು ಸರ್ಕಾರ ತಕ್ಷಣವೇ ಮುಟ್ಟುಗೋಲು ಹಾಕಿಕೊಳ್ಳುತ್ತದೆ. ಪ್ರಾಥಮಿಕ ತನಿಖೆಯಲ್ಲಿ 10 ಕೋಟಿ ಸ್ಕ್ಯಾಮ್ ಎಂದು ಕಂಡುಬಂದರೂ ಪೊಲೀಸರ ಅಂದಾಜಿನ ಪ್ರಕಾರ ಇದು 20ರಿಂದ 30 ಕೋಟಿಗೂ ಹೆಚ್ಚು ವಂಚನೆಯಾಗಿದೆ ಎಂದು ವರದಿಯಾಗಿದೆ. ಇದು ಕೇವಲ ಗುರುಗಾಂವ್ನ ಕಥೆಯಲ್ಲ, ಎಲ್ಲ ಫೇಕ್ ಪೇಷಂಟ್ಗಳನ್ನು ಸೃಷ್ಟಿಸಿ ಸಾರ್ವಜನಿಕರ ಹಣ ಲೂಟಿ ಮಾಡುವ ಜಾಲಗಳು ದೇಶಾದ್ಯಂತ ಇರಬಹುದು. ಇದನ್ನು ನೋಡಿದ ಮೇಲೆ ನಮಗೆ ಗೊತ್ತಿಲ್ಲದೆ ನಮ್ಮ ಆಧಾರ್ ಕಾರ್ಡ್ ಯಾವುದೋ ಫೇಕ್ ಹಾಸ್ಪಿಟಲ್
ಫೈಲ್ಗಳಲ್ಲಿ ಇರಬಹುದು ಎಂಬ ಅನುಮಾನ ನಮಗೆ ಶುರುವಾಗುತ್ತೆ. ನಿಜವಾದ ರೋಗಿಗಳು ಹಣವಿಲ್ಲದೆ ಸಾಯುತ್ತಿದ್ದರೆ ಇಲ್ಲಿ ಫೇಕ್ ರೋಗಿಗಳ ಹೆಸರಲ್ಲಿ ಕೋಟಿ ಲೂಟಿ ಮಾಡ್ತಾ ಇದ್ದಾರೆ. ಇನ್ಶೂರೆನ್ಸ್ ಕಂಪನಿಗಳು ಇನ್ನು ಮುಂದೆ ಕೇವಲ ಫೈಲ್ಗಳನ್ನು ನೋಡಿದರೆ ಸಾಲದು, ವಾಸ್ತವವನ್ನು ನೋಡಬೇಕು. ಈ ತನಿಖೆಯ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ನೀವು ಇಂತಹ ಯಾವುದೇ ವಂಚನೆಯ ಬಗ್ಗೆ ಕೇಳಿದರೆ ಕಮೆಂಟ್ ಮಾಡಿ ಮತ್ತು ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. Watch out! Put to an end. The blue team is about to win.